ರಾತ್ರಿ 12 ಗಂಟೆಯಲ್ಲಿ ನಮ್ಮ ನೆಂಟರು ಬಂದಿದ್ರು ಊರಿಗೆ. ಅವರು ಹೊರಗಡೆ ರಿಸೆಸ್ಸಿಗೆ ಹೋದಾಗ ನಮ್ಮ ಮನೆ ಮುಂಭಾಗದಲ್ಲಿ ಬಂತು. ಆಗ ಅವ್ರು ಎದುರು ಬಂದು ನಮ್ಮನ್ನೇ ಬರ್ಸಿರು. ಆಗ ನಾವು ನೋಡಿದಾಗ ಅದು ರೋಡಲ್ಲಿ ನಮ್ಮ ಊರೊಳಗಡೆ ಗ್ರಾಮದೊಳಗೆ ಮುಂದೆ ಹೋಯ್ತು. ರಕ್ತ ಎಲ್ಲ ಬಿದ್ದಿತ್ತು. ಆಮೇಲೆ ಅದು ಹಿಂದ್ಗಡೆ ನಾವು ಹೋದ್ವಿ ಸ್ವಲ್ಪ ದೂರ. ಇಲ್ಲ ವಿಡಿಯೋ ಮಾಡಲಿಲ್ಲ. ಇಲ್ಲ ಅವ್ರು ಯಾರು ಇರಲಿಲ್ಲ. ರಾತ್ರಿ 12 ಗಂಟೆ ಸಂದರ್ಭ. ರಾತ್ರಿ 12ರಲ್ಲಿ ರಿಸೆಸ್ಸಿಗೆ ಹೋದಂಥ ಸಂದರ್ಭ ಅದು ರೋಡಲ್ಲಿ ಬರ್ತಾ ಇತ್ತು. ಎರಡನೇದು 5 ನಿಮಿಷಕ್ಕೆ ಒಂದು ಬಂತು. ನಾವು ಇದನ್ನು ನೋಡ್ತಾ ಹೋಗ್ತಾ ಇದ್ವಿ, ಅದು ಹಿಂದ್ಗಡೆ ಇನ್ನೊಂದು ಬಂತು. ಆಗ ನಾವು ಸೈಡ್ ಆದ್ವಿ. ಅದು ಎರಡು ಊರೊಳಗಡೆ ಹಿಂದೆ ಮೇಲೆ ಹೋದ್ವು. ರಕ್ತ ಬ್ಲಡ್ ಎಲ್ಲ ಭಾಳ ಚೆಲ್ಲಾಡಿತ್ತು. ಅಲ್ಲ ರೋಡಲ್ಲೇ, ನಮ್ಮ ಊರಲ್ಲೇ. ಆಮೇಲೆ ನಾವು ತಿರ್ಗಾ ಬೆಳಿಗ್ಗೆ ನಮ್ಮ ಜಮೀನ್ ಹತ್ರ ಹೋದಾಗ ಅಲ್ಲೆಲ್ಲ ತಲೋ ಬ್ಲಡ್ ತುಂಬಾ ಅನಿವಾರ್ಯ ಬಿದ್ದಿದೆ. ಫೈಟು ಸಂಜೆ 7 ಗಂಟೆ ಅಂದ್ರೆ ಸ್ಟಾರ್ಟಿಂಗ್ ಆಯ್ತು. ಭಾಳ ಗಲಾಟೆ ನಡೀತಿತ್ತು, ಸೌಂಡ್ ಕೂಗಾಡೋದೆಲ್ಲ. ನಾವು ಫಾರೆಸ್ಟರ್ ಕರೆಸ್ತೀವಿ. ಫಾರೆಸ್ಟರ್ ಕರೆಸ್ದಕ್ಕಿಂತ ಫಸ್ಟ್ ನಮ್ಮೂರವ್ರು ಕೂಗಾಡಿರಲ್ಲ, ಅದು ಬೇರೆ ಕಡೆ ಮತ್ತೆ ತೆಗ್ಗಿಗೆ ಹೋಗ್ಬಿಟ್ಟಿದೆ. ಹೊಳೆ ಹತ್ರ ಕೂಗ್ತು. ಇವ್ರು ಫಾರೆಸ್ಟರಲ್ಲೆಲ್ಲ ಬಂದು ಬ್ಯಾಟ್ರಿ ಬಿಟ್ಟು ನೋಡಿದ್ರೆ ಕಂಡಿಲ್ಲ, ಅದು ತೆಗ್ಗಿಗೆ ಹೋಗ್ಬಿಟ್ಟಿದೆ. ಅಲ್ಲೂ ಎಲ್ಲ ಬ್ಲಡ್ ಬಿದ್ದಿದೆ. ಅಲ್ಲಿಂದ ಮತ್ತೆ ಗಿಡದೊಳಗಾಸಿ ಬಂದು ಇಲ್ಲಿ ನಮ್ಮ ಊರೊಳಗಡೆ ಬಂದಿರೋದು. ಈ ತರ ಕೂಗಾಟಗಳು ನಡೀತವೆ, ಕೇಳ್ತು ಸಖತ್ತು. ಊರಿಗೆ ಕೇಳ್ತು. ಊರಿನ ಬಡ್ನೆನೆ ಮೊದಲು ಜಗಳ ಆಗಿದೆ ಅವಕಾದಕ್ಕೂ. ಅಲ್ಲಿ ತುಂಬಾ ಎಲ್ಲ ಬ್ಲಡ್ ಇವತ್ತು ಇದೆ ಕಲ್ಲಲ್ಲೆಲ್ಲ. ಆಮೇಲೆ ನಾವು ಕೂಗಾಡಿದ ತಕ್ಷಣ ಅದು ಅಲ್ಲಿ ಅಡಿಕೆ ಗಿಡಕ್ಕೆ ಮುರಿ ಆಗ್ತೇವೆ ಅಂತೇಳಿ ಮಾಡಿದಾಗ ಅದು ಹೊಳೆ ಹತ್ರ ಹೋಗ್ಬಿಟ್ಟಿದ್ದೇವೆ. ಫಾರೆಸ್ಟರ್ ಬರೋದ್ರೊಳಗೆ ಹೊಳೆ ಮುಟ್ಟಿದೆ. ಅಲ್ಲೂ ಎಲ್ಲ ಜಗಳ ನಡೆದಿದೆ, ಅಲ್ಲೂ ಎಲ್ಲ ರಕ್ತ ಇದಾಗಿದೆ. ಆ ನಂತರ 12 ಗಂಟೆ ರಾತ್ರಿ ಇಲ್ಲಿ ಬಂದಿರೋದು. ನಾವು ಕಣ್ಣಿಂದ ಸ್ವಲ್ಪ ಚೆಲ್ಲಾಡಿದೆ, ಅಲ್ಲದಲ್ಲ ಜಾಸ್ತಿ ಚೆಲ್ಲಿದೆ. ಭೀಮನ್ ಕಣ್ಣಿಂದ ನೋಡಿದ್ವಿ. ನಮ್ಮ ಊರುಗಳೇ ನೆನ್ನೆ 4:15 ಬಂದಿದೆ. ಮಂಗಳವಾರ ಮತ್ತೆ ಬಿಕ್ಕೋಡಿಂದ 1 ಗಂಟೆಗೆ ಅಲ್ಲೇ ಬಂದಿದೆ. ಮೊನ್ನೆ ಮಂಗಳವಾರ. ನಾವು ಸೋಮವಾರ ನೈಟು ಜಗಳ ನಡೆದಿರೋದು. ಸೋಮವಾರ ನೈಟ್. ನನ್ನೆ 4:15 ಬಂದಿದೆ. ನನ್ನೆ 4:15 ಬಂದಿದೆ. ನನ್ನೆ 4:15 ಬಿಕ್ಕೋಡಿಗೆ ಹೋಗಿ. ಬಂಡೆ ಕಲ್ಲಿದೆಯಲ್ಲ, ನಾವೆಲ್ಲ ಕಲ್ಕಂಬ ನೆಟ್ಟಿದೀವಲ್ಲ, ಅದಕ್ಕೆಲ್ಲ ಉಜ್ಜಾಡಿ ಅದು 500 ಕಿಲೋ, ಒಂದು 500 ಮೀಟರ್ ಅಷ್ಟೇ. ಆಚೆ ಫಾರೆಸ್ಟ್ ಇಂದ ಈಚೆಗೆ ನಮ್ಮ ಊರಿಗೆ ಗ್ರಾಮದ ಕಡೆಗೆ ಬಂದಿರೋದು. ಅಲ್ಲೇ ಬಂದು ಜಗಳ ಇರೋದು. ಜಾಸ್ತಿ ಆಗಿದೆ. ಕಲ್ಕಮ್ಮ ನೆಟ್ಟಿದೀವಲ್ಲ, ಅಲ್ಲಿ ಜಾಸ್ತಿ ಆಗಿದೆ. ಅವು ಫಾರೆಸ್ಟ್ ಒಳಗೆ ಈಚೆ ಬಂದು ನಮ್ಮ ಜಮೀನ್ ಹತ್ರಕ್ಕೆ ಬಂದು ಇದಾಗಿರೋದು. ಆಗ ಸೌಂಡ್ ಕೇಳಿದಾಗ ನಾವು ಫಾರೆಸ್ಟ್ ಅವ್ರಿಗೆ ಫೋನ್ ಮಾಡಿದ್ವಿ. ಫಾರೆಸ್ಟರ್ ಬರೋ ಹೊತ್ತಿಗೆ ನಮ್ಮೂರವ್ರು ಅಂತ ಹೇಳ್ಬೋದು, ಕೂಗಾಕಿರಲ್ಲ, ಅಡಿಕೆ ಗಿಡ ಲೂಟಿ ಮಾಡ್ತೇವೆ ಅಂತೇಳಿ. ಆಗ ಅದು ಹೊಳೆ ಹತ್ರ ಹೋಗ್ಬಿಟ್ಟಿದ್ದೇವೆ ಎರಡು. ಮತ್ತೆ ಅಲ್ಲಿ ಜಗಳ ಎಲ್ಲ ಮಾಡಿ ಆ ನಂತರ ರಾತ್ರಿ 12 ಗಂಟೆ ನಮ್ಮೂರೊಳಗೆ ಬಂದು ನಾವು ಹೊರಗಡೆ ಅಲ್ಲಿ ರಿಸೆಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ನೋಡಿದಾಗ ನಾವು ಒಂದು ನೋಡ್ಕೊಂತ ಹಿಂದೆ ಬಂದ್ರೆ ಅದು ಇನ್ನೊಂದು 5 ನಿಮಿಷಕ್ಕೆ ಬಿಟ್ಟು ಇದು ಬಂತು. ಆಗ ನಾವು ಸೈಡ್ ಆದ್ವಿ. ಎರಡು ಮತ್ತೆ ಅಲ್ಲಿ ಭೀಮನ್ ಎರಡು ಕೂಡ ಊರೊಳಗೆ ಬಂತು. ನಮ್ಮ ಗ್ರಾಮದವ್ರು ಹಲವಾರು ಜನ ನೋಡಿ, ನಾವು ಕೂಗಾಕಿದಾಗ ಎಲ್ಲ ಎದ್ದು ಬಂದು ನೋಡಿದಾರೆ ಎಲ್ಲ. ಎರಡು ಆನೆ ಕಣ್ಣಿಂದ ದೊಡ್ಡದು ಭೀಮ. ಅದೇ ಭಾರಿ ದೊಡ್ಡದು. ಗಾತ್ರದಲ್ಲಿ ಅದೇ ದೊಡ್ಡದು. ಎರಡು ಕೋರೆ ಇದೆ, ಎರಡು ಗಂಡಾನೆನೆ. ನಾವು ಕಣ್ಣಿಂದ ನೇರವಾಗಿ ನಮ್ಮ ಗ್ರಾಮದೊಳಗೆ ಬಂದಿದ್ದು. ಬ್ಲಡ್ ಇವತ್ತು ರೋಡಲ್ಲೆಲ್ಲ ಚೆನ್ನಾಗಿದೆ. ಮುಂಚೆ ಯಾವಾಗಲೂ ಬಂದಿರಲಿಲ್ಲ. ಈ ಸಾರಿನೇ ಊರೊಳಗೆ ಗ್ರಾಮದೊಳಗೆ ಬಂದಿರೋದು. ಫಾರೆಸ್ಟ್ ಸೈಡೆಲ್ಲ ಹೋಗವು. ಈ ಸಾರಿ ಊರೊಳಗಡೆ ಸೀದಾ ನೇರ ಬಂದಿರೋದು. ಎರಡು ಆನೆನು ಫಾರೆಸ್ಟ್ ಅಲ್ಲಿ ಇನ್ನೂ ಇದಾವೆ. ಇದು ಭೀಮ ಒಟ್ಟಿಗೆ ಹುಡುಕ್ತಾ ಇದೆ, ಅಗಲೇ ತಿರುಗಾಡ್ತಾ ಇದೆ. ನೆನ್ನೆ 4:15 ಹೋಗಿದೆ ಎಸ್ಟೇಟಿಗೆ ಸೀದಾ. ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ ಎಸ್ಟೇಟ್ ಇಂದ ಬಂದಿದೆ ನಮ್ಮ ಗಿಡಕ್ಕೆ. ಬಿಕ್ಕೋಡ್ ಎಸ್ಟೇಟ್ ಇಂದ ಮತ್ತೆ ನಮ್ಮ ಫಾರೆಸ್ಟ್ ಬಂದಿದೆ. ಇವತ್ತು ವಿಪ್ರಾಯ ಅದು ರಾತ್ರಿ ಈ ಕಡೆ ಬಂದಿದೆಯಲ್ಲ, ಆ ಕಡೆ ಇದೆಯೋ ನೋಡ್ಬೇಕು. ಇರ್ಬೋದು. ಏನಾಗತ್ತೋ ಅದ ಒಟ್ಟಿಗೆ ಸಾಮಾನ್ಯ ಹುಡುಕ್ತಾ ಇದೆ ಅನ್ನೋ ಒಂದು ಸನ್ನಿವೇಶ. ಅದನ್ನ ಹುಡುಕ್ತಾ ಇದೆ ಇದು ಅಂತ ಹೇಳಿ ನಮ್ಮ ಫಾರೆಸ್ಟ್ ಅವರು ಹೇಳಿರೋಂಥ ಮೂಮೆಂಟ್ಸ್. ಯಾರು ಹೊರಗಡೆ ಹೆಚ್ಚು ತಿರುಗಾಡಬೇಡಿ, ಕ್ಯಾಪ್ಟನ್ ಹುಡುಕ್ತಾ ಇದೆ ಅಂತೇಳಿ ಇದು ಮಾಡಿ. ಯಾರು ಹೋಗ್ಲಿಲ್ಲ ಜಮೀನ್ ಹತ್ರ. ಅವ್ರ ಫಾರೆಸ್ಟ್ ಅವ್ರು ಯಾರು ಹೋಗ್ಬೇಡಿ ಅಂತ ಹೇಳಿ ಬಂತಲ್ಲ 1 ಗಂಟೆಗೆ. ಆಗ ಎಲ್ಲ ಮನೆ ಹತ್ರ ಕಳಿಸಿ ಅನೌನ್ಸ್ ಮಾಡಿದ್ರು. ಬಂದ್ರು, ಅವ್ರ ಹಿಂದ್ಗಡೆನೆ ಬಂದ್ರು. ಭೀಮನ್ ಹಿಂದ್ಗಡೆನೆ ಇದ್ರು ಅವತ್ತು ಮಧ್ಯಾಹ್ನ.